ಗೈಸ್ ನಮ್ಮ ಅಮ್ಮ ಹಿಂದಿ ಎಷ್ಟು ಸಕಲ ಮಾತಾಡ್ತೈತೆ ನೋಡ್ರಿ. ಇಸ್ಕೊಮ್ಮ ಈ ಬೆಲ್ಟ್ ಅಲ್ಲ ಕಣಮ್ಮ, ಕರಾಟೆಲಿ ಯಾವ ಬೆಲ್ಟ್ ಹೇಳು? ಏಯ್ ಲವರ್ ಬಾಯ್ ಯಾಕೋ? ಏನ್ ಮಾಡಕ್ಕಾಗಲ್ಲ, ನಮ್ ಬರ್ಲಿಲ್ಲ ಅಂದ್ರೆ ಬಿಟ್ಬಿಟ್ಟು ಹೋಯ್ತಾರ. ನೀನೇನ್ ಮಾಡಕ್ಕಾಗ್ತದೆ? ಎಲ್ಲ ನಿನ್ಗೆ ಯಾವ ಬೆಲ್ಟು? ಈಗ ಪ್ಯಾಂಟ್ ಹಾಕಿದ್ಯಾ ಎಲ್ಲೋ ಬೆಲ್ಟಾ? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಟಿಪಿಕಲ್ ಇಂಡಿಯನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೆ ನಮ್ಮನ್ನ ನೋಡಿ ಕಲಿಬೇಕು ನೀವು. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಹೊಸಬ್ರು ಯಾರು ನಮ್ಮ ಚಾನಲ್ಗೆ ಬಂದಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೈಸ್, ಇವತ್ತಿನ ವ್ಲಾಗ್ನ ವಿಶೇಷತೆ ಏನು ಅಂತ ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತು. ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನೋಡಿದ್ದೀರಾ ಏನೇನೆಲ್ಲ ಮಾಡ್ಕೊಂಡು, ಅಂದರೆ ಪ್ರಿಪ್ರೇಷನ್ಸ್ ಎಲ್ಲ ಹೆಂಗಿತ್ತು ಮಂತ್ರಾಲಯಕ್ಕೆ ಹೋಗೋಕ್ಕೆ ಅಂತ. ಸೊ ಇವಾಗ ಎಲ್ಲರೂ ರೆಡಿ ಮಾಡಿಸ್ಕೊಂಡು ಇಲ್ಲಿಂದ ಓಡೋ ಟೈಮ್. ಹಲೋ ನಮ್ಮ ಮಮ್ಮಿ ಯಾರು ಹಿಂಗೆ ರೆಡಿ ಆಗೋರೆ. ಗೈಸ್, ಇಲ್ಲಿ ಎರಡು ಚಿಂಕ ಪಿಂಕ ಸೇರ್ಕೊಬಿಟ್ಟವೆ. ಕೆಳಿ ನೀನುವೆ ಕೆಳಿ ಅಲ್ಲೊಂದು ಚಿಂಕ ಪೈಂಕ, ಇದ್ರ ಜೊತೆಗೆ ಇಲ್ಲೊಂದು ಚಿಂಕ ಪೈಂಕ. ನಡೀರಿ ಇವಾಗ, ನಡೀರಿ ಅಲ್ಲಿಗೆ ಅಲ್ಲಿ ಬುವ್ವ. ನಡಿ ನೋಡಿ ಗೈಸ್, ಇವಾಗ ಕುಯ್ಕ ಪೈ ನೋಡಿ ಕುಯ್ಕ. ಅಯ್ಯೋ ಸೊ ಗೈಸ್, ಇಷ್ಟೆಲ್ಲ ಲಗೇಜ್ ಎತ್ಕೊಂಡು ಇದರಲ್ಲಿ ನಂದು, ನಮ್ಮ ಅಮ್ಮಂದು, ನಮ್ಮ ಅತ್ತಿಗೆದು ಎಲ್ಲಾರ್ದು ಐತೆ. ಇದರಲ್ಲಿ ಎಲ್ಲಾರ್ದು ಸೇರಿಸಿ ಇದು ಮತ್ತೆ ಗೈಸ್. ಓ ಅದೇ ನೆನ್ನೆ ಚಪಾತಿ ಮಾಡ್ಕೊಂತಿರಲ್ಲ, ಚಪಾತಿ, ಚಟ್ನಿ ಪುಡಿ, ಫುಲ್ ಸ್ನ್ಯಾಕ್ಸು, ಬಿಸ್ಕೆಟು, ಪುಳಿಯೋಗರೆ, ಗೊಜ್ಜು, ಮಿಕ್ಸ್ಚರು, ಕಡಲೆಪುರಿ, ಖಾರ, ಆ್ಯಪಲ್ಲು, ಆರೆಂಜು, ಬನಾನಾ ಎಲ್ಲ ನೆತ್ಕೊಂಡ್ಬಿಟ್ಟವ್ರೆ. ಸೊ ಇವಾಗ ಈ ಲಗೇಜ್ ಎಲ್ಲ ನೆತ್ಕೊಂಡು ಓ ಗೈಸ್, ಇದ್ರ ಜೊತೆಗೆ ಇಲ್ಲಿ ಎರಡು ಸಪ್ರೇಟ್ ಬ್ಯಾಗು, ನೀರು ಬಾಟ್ಲನ್ನು ತಗೊಂಬಿಟ್ಟಾರ ನೋಡಿ ಗೈಸ್. ಟಿಪಿಕಲ್ ಇಂಡಿಯನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೆ ನಮ್ಮನ್ನ ನೋಡಿ ಕಲಿಬೇಕು ನೀವು. ಅಚ್ಚಾ ಏನಂತೀರಾ? ಹೌದು, ಏನೋ ಅದೇನೋ ಹೇಳ್ತಾರಲ್ಲ, ಟಿಪಿಕಲ್ ಮಿಡಲ್ ಕ್ಲಾಸ್ ಎಲ್ಲ ಯಾಕೆ? ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವ್ರು ಅಷ್ಟೇ. ಹೋಗದಾ? ಆಯ್ತಾ ಗೈಸ್, ಎಲ್ಲ ಒಂದ್ಸರಿ ನೋಡ್ಕೊಂಡ್ಬಿಡ್ತೀವಿ. ಅಂದರೆ ಲೈಟ್ ಸ್ವಿಚ್ಚು ಗಿಚ್ಚು ಎಲ್ಲ ಆಫ್ ಮಾಡವ್ರ ಏನು ಅಂತ ನೋಡಿಕೊಂಡು ಇದೆಲ್ಲ ಆಫ್ ಆಗೈತೆ. ಓಕೆ, ಅಡುಗೆ ಮನೆದೆಲ್ಲ ಆಫ್ ಆಗೈತೆ. ಆ್ಯಂಡ್ ಮೇಯ್ನ್ ಗೈಸ್, ಯಾರಾದರೂ ಮನೆಯಿಂದ ಹೊರಗಡೆ ಹೋಗುವಾಗ ಮೇಯ್ನ್ ನೀವೇನು ಚೆಕ್ ಮಾಡಬೇಕು ಅಂತಂದರೆ ಗೀಸರ್ ಆನ್ ಮಾಡಿದರೆ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಸುಮ್ಮನೆ ಎಷ್ಟು ದಿನ ಅಂತ ಹೊರಗಡೆ ಹೋಗಿರ್ತೀರ, ಆವಾಗ ಗೀಸರ್ ಆನ್ ಆಗಿ ಸಮ್ ಗೀಸರ್ಸಲ್ಲಿ ಏನು ಅಂತಂದರೆ ಆಟೋ ಹೀಟ್ ಆಗಿದ ತಕ್ಷಣ ಅದು ಆಫ್ ಆಗೋಗುತ್ತೆ. ಅಂದರೆ ಎಷ್ಟು ಟೆಂಪ್ರೇಚರ್ ಅಂತಾರೆ, ಎಷ್ಟು ಟೆಂಪರೇಚರ್ ದಾಟಿದ್ಮೇಲೆ ಅದು ಆಟೋಮೆಟಿಕ್ ಆಫ್ ಆಗುತ್ತೆ. ಬಟ್ ಕೆಲವೊಂದು ಗೀಸರ್ಗಳಲ್ಲಿ ಹಂಗಿರಲ್ಲ. ಸೊ ಹಂಗಾಗಿ ಮನೆಯಿಂದ ಹೊರಗಡೆ ಹೋಗುವಾಗ ಲೈಟ್ ಸ್ವಿಚ್ಚು, ಗ್ಯಾಸ್ ಆಫ್ ಮಾಡೋದು ಆ್ಯಂಡ್ ಗೀಸರೆಲ್ಲ ಆಫ್ ಮಾಡೋದೆಲ್ಲ ನೋಡ್ಕೊಳ್ಳಿ. ಸೊ ದಟ್ ಮನೆಗೆ ಯಾವುದೇ ರೀತಿ ಹಾಮ್ ಆಗಲ್ಲ, ನೀವು ಸೇಫಾಗಿ ಬರ್ಬೋದು. ಕ್ಯಾರೆ ನೇಪಾಳಿ. ಸೊ ಗೈಸ್, ಇವಾಗ ಇವ್ರನ್ನೆಲ್ಲ ಕರ್ಕೊಂಡು ನಾವು ಏನು ಕೇಳಬೇಕು? ಕ್ಯಾಕರ್ನ ಏನು ಮಾಡ್ಬೇಕಮ್ಮ? ಗೈಸ್, ನಮ್ಮ ಅಮ್ಮ ಹಿಂದಿ ಎಷ್ಟು ಸಕಲ ಮಾತಾಡ್ತೈತೆ ನೋಡ್ರಿ. ಹೇಳಿ. अरे अभी गाड़ी को पानी लोड कर रहा है क्या? गाड़ी को लोड नहीं कर रहा है, गाड़ी साफ करेगा, क्लीन करेगा। कौन सी वाला? ठीक है, उधर वो भरने के बाद वो वाल बंद करके मोटर ऑफ कर दो. ಆಟೋ ಸ್ಟಾರ್ಟ್ ಆಫ್ ಮಾಡ್ಬೇಕಾ? ಆಟೋ ಸ್ಟಾರ್ಟ್ ಆಫ್ ಮಾಡಿ ಆನ್ ಮಾಡ್ತಾರೆ. ಅದಾದ್ಮೇಲೆ ವಾಲ್ ಆಫ್ ಮಾಡಿ ಇಲ್ಲಿ ಸರಿ. अभी पता है ना उसको. हाँ उसको ಗೈಸ್, ನಮ್ಮ ಅಮ್ಮ ನಿಂದು ನೋಡಿ, ವಾಲೆಲ್ಲ ಆನ್ ಮಾಡ್ಬಿಟ್ಟು ಪಾನಿ ಎಲ್ಲ ಚೆನ್ನಾಗೈತೆ ಅಂತೆ. ಕೊಡಮ್ಮ 20 ರೂಪಾಯಿ ಇದ್ರೆ ಅವನಿಗೆ. ಅಲ್ಲಿಲ್ಲ, ನಾನು ತಗೋದೆ 50 ರೂಪಾಯಿ. ಅದು 20 ರೂಪಾಯಿ ಇಲ್ಲ, ಮಾಡ್ತಾನೆ ಪಾಪ, ಅವೆಲ್ಲ ಏನಿಲ್ಲ. ಗೈಸ್, ಇವನು ನಾವು ಹೋಯ್ತಾವಲ್ಲ ಅದಕ್ಕೆ 20 ರೂಪಾಯಿ ಟ್ಯಾಕ್ಸ್ ಆಗ್ತಾವ ನಮ್ಮ ಅಮ್ಮಂಗೆ. ಏನೋ ಟೀ ಕುಡಿಯೋಕೆ ಬೇಕು, ಕೊಡಿ ಅಂದ್ಬಿಟ್ಟು. लेके जा बाय. ए क्या हुआ? पैर को क्या हुआ? हाँ, काटा घुस गया फाइंड में. दिखा 1 यप्पा 3 गैस, मुल चुच को पड़ी थी गैस. चलो उधर हॉस्पिटल में दिखा एक बार, ठीक है? हाँ चलो ಬರ್ರಪ್ಪ. ಸೊ ಗೈಸ್, ಇವಾಗ ನಾನು ಗೈಸ್ ಎಲ್ಲ ಮಿಡಲ್ ಕ್ಲಾಸ್ ಮನೆಯಲ್ಲೂ ಚಿಕ್ಕವನೊಬ್ಬ ಮಗ ಅಂತ ಇರ್ತಾನೆ. ಅವನು ಮಗ ಅಲ್ಲ, ಲಗೇಜ್ ಬಾಯ್. ಏನು ಹೇಳ್ರಿ? ಅವ್ವಾ, ಲಗೇಜ್ ಬಾಯ್. ಹಿಂಗೆ ಎತ್ಕೊಂಡು ಈಗ ತಲೆ ಮೇಲೆ ಹೊತ್ಕೊಂಡು ಹೋಯ್ತಾ ಇರೋದೇ ಗೈಸ್. ಸೊ ಬನ್ನಿ, ಇವ್ರನ್ನೆಲ್ಲ ಕರ್ಕೊಂಡು ಸ್ಟೇಷನ್ಗೆ ಹೋಗೋಣ. ಸ್ಟೇಷನ್ಗೆ ಹೋದಾಗ ನಮ್ಮ ಅವ್ರು ಬರ್ತಾರೆ, ಅದಾದ್ಮೇಲೆ ನಮ್ಮ ಅಕ್ಕವರೆಲ್ಲ ಒಟ್ಟಿಗೆ ಬರ್ತಾರೆ. ಅವರೆಲ್ಲ ಬಂದ್ಮೇಲೆ ತರಿಸ್ತೀನಿ ಗೈಸ್. ನಾನು ನಮ್ಮನೆಯವ್ರನ್ನೆಲ್ಲ ಕರ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದಾಯಿತು. ರೈಲ್ವೆ ಸ್ಟೇಷನ್ಗೆ ಬಂದರೆ ನಮ್ಮ ಮಾವರು ಆಲ್ರೆಡಿ ಬಂದಿದ್ರು. ಇಲ್ಲಿ ನೋಡಿ,
ನಮ್ಮ ಅವ್ರು ಆಲ್ರೆಡಿ ಬಂದ್ಬಿಟ್ಟವ್ರೆ. ನಮಸ್ಕಾರ. ಯಾವ ಪೊಲೀಸ್ನವರು? ಏನು ಕೇಳ್ಬೇಕಂತೆ ಗೈಸ್? ನಮ್ಮ ಅಜ್ಜಿ ಏನೋ ಯಾರೋ ಪೊಲೀಸರು ಏನೋ ಟಿಕೆಟ್ ಕೇಳ್ತಾವ್ರೆ ಅನ್ಕೊಂಡು ಏನೋ ಹೇಳ್ತಾ ಇದೆ. ಬಂದೇ ಇರು ಅದೇನು ಇರಿ ಗೈಸ್, ಅದೇನು ಕೇಳ್ಕೊಂಬರೋಣ. ನಮ್ಮ ಜಯಮ್ಮರು ಆಲ್ರೆಡಿ ಬಂದ್ಬಿಟ್ಟವ್ರೆ. ಏನಮ್ಮ ನೋಡ್ರಿ, ಕೈ ಏಟಾಗಿತ್ತಲ್ಲ ಮೇಡಮ್ ಅವರು. ಹೆಂಗಿದ್ದದಮ್ಮ ಕೈ? ಆರಾಮ? ತೋರ್ಸು, ಕೈ ತೋರ್ಸು. ಅಪ್ಪ ಹೊಲ್ಗೆ ಹಾಕಿದ್ರು ನೋಡಿ ಗೈಸ್, ಬಿಚ್ಚೋರು ಈಗ ಜುಮ್ ಅನ್ನಿಸ್ತು. ಏನು ಹೇಳ್ತೀನಿ ಬಾ ಒಂದು ನಿಮಿಷ. ಸೊ ಗೈಸ್ ಈಗ ಎಲ್ಲರೂ ಬಂದವ್ರೆ. ಇಲ್ಲಿಂದ ಇವಾಗ ಟ್ರೈನ್ ಬಂದಮೇಲೆ ಟ್ರೈನಿಗೆ ಸೀಟ್ ಇಡಬೇಕು. ನೋಡಿ ಇಲ್ಲಿ ಇವರು ಮೇಡಮ್ ಅವ್ರು ಓಡಾಯ್ತಿದ್ರಲ್ಲ, ಟಿ ಗೈಸ್. ಇವನ್ ಜೊತೆ ನಾನು ಟೂ ಬಿಟ್ಟಿದ್ದೀನಿ. ಯಾರೋ ಒಂದು ಮಕ ತೋರ್ಸೋ. ಇವನ್ ಜೊತೆ ನಾನು ಟೂ ಬಿಟ್ಟಿದ್ದೀನಿ. ಇವಾಗ ರೀಸನ್ ಹೇಳಲ್ಲ ಗೈಸ್, ಇವಾಗ ರೀಸನ್ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇವನ್ ಜೊತೆ ಟೂ ಬಿಟ್ಟಿದ್ದೀನಿ ನಾನು. ಟೂ ನಿನ್ ಜೊತೆ ಮಕ ನೋಡು, ಮಕ ಗೈಸ್. ಇವಳು ಕರಾಟೆ ಕ್ಲಾಸ್ಗೆ ಹೋಯ್ತಾಳೆ ಗೈಸ್. ಯಾವುದೇ ನೀನು ಹೋಯ್ತದೆ ಕರಾಟೆ ಕ್ಲಾಸ್ಗೆ? ನೀನು ಹೋಯ್ತಾ ಇದೆಯಾ ಇವಾಗ? ಅಟ್ ಪ್ರೆಸೆಂಟ್ ಹೋಯ್ತಾ ಇದೆಯಾ? ಕರಾಟೆಗೆ ಸೇರಿಸಿದ್ಯಾ? ಇವಳು ಕರಾಟೆಗೆ ಸೇರಿಸಿದ್ಯಾ ಅಂದ್ಬಿಡು. ನೀನು ಹೇಳ್ಕೊಡ. ನಿಂದು ಯಾವ ಬೆಲ್ಟು? ಯಾವ ಬೆಲ್ಟ್ ನಿಂದು? ಯಾವ ಬೆಲ್ಟ್ ಹೇಳು? ಯಾವ ಬೆಲ್ಟ್ ನಿಂದು? ಯಾವ ಬೆಲ್ಟು? ಎಲ್ಲೋ. ನಿನ್ಗೆ ಯಾವ ಬೆಲ್ಟು? ಈಗ ಪ್ಯಾಂಟ್ಗೆ ಹಾಕಿದ್ಯಾ ಎಲ್ಲೋ ಬೆಲ್ಟಾ? ಈ ಬೆಲ್ಟ್ ಅಲ್ಲ ಕಣವ, ಕರಾಟೆಲಿ ಯಾವ ಬೆಲ್ಟ್ ಹೇಳು? ಎಳ್ಳೋ ಎಲ್ಲೋ ಅಲ್ಲ, ಎಳ್ಳೋ ಅಂತ. ಯಾವುದು? ಎಳ್ಳೋ. ಎಲ್ಲೋ ಅನ್ನಕ್ ಬತ್ತಲ್ಲ ಅವಳಿಗೆ. ಎಳ್ಳೋ ಅಂತ ಅವಳೆ. ಏನ ಚಿಂಗಮ್? ನನಗೆಲ್ಲ ನಾನು ನಿನ್ ಜೊತೆ ಮಾತಾಡಲ್ಲ. ಟೂ ಅವನ ಜೊತೆ ಟೂ ಬಿಡಿದ್ದೀನಿ. ಏನ್ ಮವ? ಏನ್ ಹೇಳು? ಸೀರಿಯಲ್ ಹೆಂಗ ನಮ್ದು? ನಿನ್ಗೆ ಕಳ್ಸಿದ್ನಲ್ಲ ಮವ, ಅದೇ ಓಪನ್ ಮಾಡಿ ಹೇಳ್ತೀನಿ. ಸೀರಿಯಲ್ ಅಂತ ಏನಿಲ್ಲ, ಸೀಟ್ ನಂಬರ್ ಯಾವ್ದು ಇರ್ತದೆ ಅದಕ್ಕೆ ಕತ್ಕೊ ಹೋಯ್ತದೆ. ಸೆಂಟರ್ ಫ್ರೇಸ್. ನೀನು ಕೊಟ್ಟಿದ್ಯಾ ನನಗೆ? ನೀನು ಕೊಟ್ರೆ ಅಷ್ಟೇ ಲೆಕ್ಕ ಆಗೋದು ಇವಾಗ. ಅಮ್ಮ ಅವನ ಜೊತೆ ಮಾತಾಡ್ಬಿಡಿ ಕಣವ. ಹೇಳಮ್ಮ, ಓಪನ್ ಮಾಡಮ್ಮ. ಸ್ಲೀಪರ್ ಕೋಚು. ಹಾಂ ಹೇಳಿ ನೀನು. ಎಷ್ಟು? ಹಾಂ ಎಷ್ಟು? 27, 28, 27, 28, 29, 30, 26 ಇಲ್ಲ. 26 ಕಣಂದ್ಬಿಡು. 26, 27, 28, 29, 30, 31 ಇಲ್ಲ. 32 ಕೊಂಡೋಗ್ರೆ. 31 ಏನು ಗೊತ್ತಾ? ಸೈಡ್ ಅಪ್ಪರ್ ಬಂದಿರ್ತದೆ, ಆ ಸೀಟ್ ಯಾವ್ದಾರ ಬಿದ್ದಿರ್ತದೆ ಅದಕ್ಕೆ. ಆಮೇಲೆ ಈಗ 5 ಆಯ್ತಾ? ಎಷ್ಟು 5 ಸೀಟ್ ಆಯ್ತಾ? ಹಾಂ. ಸೊ ಗೈಸ್ ಬನ್ನಿ, ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಣ. ಇನ್ನೊಬ್ಬ ಅಲ್ಲಿ ಬೆಂಗಳೂರಲ್ಲೊಬ್ಬ ಬರ್ತಾನೆ, ಅವನನ್ನು ತೋರಿಸ್ತೀನಿ ನಿಮಗೆ. ಯಾರು? ಕರಣ್ ರಾಜ್. ಅವ್ನು ಬುಕ್ ಮಾಡಿದ್ದೀರಾ? ಹಾಂ. ಪಾಪ ನಮ್ಮ ಮನೆಯವ್ರಿಗೆ ಲಗೇಜ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಗೈಸ್, ಅದಕ್ಕೆ ನನ್ನ ಫ್ರೆಂಡ್ನ ಕರ್ಕೊಂಡಿದ್ದೀನಿ. S4 ಕೊಂಡೋಗೋದಲ್ಲ? ಹಾಂ, ಅಲ್ಲಿ ಸೀಟೆಲ್ಲ ಅವೈಲೇಬಲ್ ಇಟ್ಟಿರ್ತದೆ, ಅದು ಮಾತ್ರ ಕೊಡ್ತಾರೆ. S4 2 ಬೋಗಿ ಎಕ್ಸ್ಚೇಂಜು. S4 ಯಾರು ಗೊತ್ತಾ? ಅವ್ರು ಇವರು ಅಂತಾನೆ ಏನಿಲ್ಲ, ಎಲ್ಲಿ ಯಾರು ಎಲ್ಲರೂ ಕುತ್ಕೋಬೋದು, ಏನು ಸಮಸ್ಯೆ ಅಲ್ವಾ? S4 ಅಲ್ಲಿ 6 ಸೀಟು. S2 ಅಲ್ಲಿ 6 ಸೀಟು. ಇನ್ನು ಮಿಕ್ತಾವ್ ಚೆಕ್ ಮಾಡು. ನಾವು ಮಾವ ಸೀಟ್ ಚೆಕ್ ಮಾಡ್ತಾ ಇದ್ದೀವಿ. ಎಷ್ಟು? ಅದು ಎಷ್ಟು? 76, 75, 75, 76, 78. 15 ಸೀಟ್ ಇರಬೇಕು. 15 ಸೀಟ್ ಇರ್ಬೇಕು ನೋಡು ಮಾವ. 15 ಸೀಟ್ ಇರಬೇಕು. 6 ಇರೋದಿಲ್ಲಿ. ಆ ಕಡೆಯಿಂದ ಯಾಕೆ ತೆಗ್ದಿದ್ಯಾ? ಈ ಕಡೆಯಿಂದ ಬೇಡ ಗೈಸ್, ಈ ಕಡೆಯಿಂದ ನಾರ್ಮಲ್ ಬುಕ್ ಮಾಡಿದ್ದೀವಿ ಸ್ಲೀಪರ್ ಕೋಚು, ಆ ಕಡೆಯಿಂದ AC ಬುಕ್ ಮಾಡಿದ್ದೀವಿ. ಇವ್ನು ನೋಡಿ ಪಿಂಕ ಅಂತ ಹಾಕೊಂಡು ಹೋಯ್ತಾವಳೆ. ಬಲ್ಲಿ ರೋಡಲ್ಲಿ ಯಾವ ಸಿಕ್ಕರು ಮಾತಾಡ್ಸೋದೆ. ಇವ್ರು ನೋಡಿ ಇವ್ರ ಅಜ್ಜಿ ಜೊತೆ ಕುತ್ಕೊಂಡು ಏನೋ ಕಷ್ಟ ಸುಖ ಮಾತಾಡ್ತಾರೆ. ಅಯ್ಯೋ ಮುತ್ಕೊಡು ಅಜ್ಜಿ, ಮುತ್ಕೊಡು. ಅಯ್ಯೋ ನಾಗರದಪ್ಪಂಗೂ ಕೊಟ್ಟಿದ್ದ? ನನ್ನಂಗೆ ಕೇಳ್ಬೇಡ. ಎಷ್ಟು? S4 ಏನ್ ನಾನು ಯಾವಾಗ ಕೊಟ್ಟಿದ್ದೆ?
ಅವೆಲ್ಲ ಹೇಳ್ಬಾರ್ದು. ಗೈಸ್ ಇವರು ಈಗ ಟ್ರೈನ್ ಬರ್ತದೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗೋಣ. ಜಾಸ್ತಿ ಡಿಸ್ಕಷನ್ ಬೇಡ. ನಮ್ಮಂತ ಕ್ಲಾಸ್ ಅವ್ರು ನಮ್ಮ ಜಯಮ್ಮರು. ನೀನ್ ಮದ್ವೆ ಅಂತಾನೆ ಹ್ಞೂ ಅಂತ ಹೇಳು. ಸೊ ಗೈಸ್ ಈಗ ಇವ್ರನ್ನೆಲ್ಲ ಕರ್ಕೊಂಡು ನಾವು ಶಿಸ್ತಾಗಿ ಹೋಗ್ಬಿಡೋಣ. ಇಲ್ಲ ಅಂದ್ರೆ ಇಲ್ಲೇ ನನಗೆ ರುಬ್ಬಾಡ್ಬಿಡ್ತಾರೆ ಎಲ್ಲರೂ ಸೇರ್ಕೊಂಡು ಎಲ್ಲ ಒಟ್ಕೊಬಿಟ್ಟವ್ರೆ. ಸೊ ಗೈಸ್ ನಮ್ಮನೆಯವರೆಲ್ಲರನ್ನೂ ಟ್ರೈನ್ಗೆ ಹತ್ತಿಸ್ಬಿಟ್ಟು ಕರ್ಕೊಂಬಂದು ಕೂರಿಸಿದ್ದೀನಿ. ಎಲ್ಲ ಒಂದೇ ಕಡೆ ಕೂತವ್ರೆ ಗೈಸ್. ಎಲ್ಲರಿಗೂ ಒಂದೇ ಕಡೆ ಜಾಗ ಹುಡ್ಕೊಟ್ಬಿಟ್ಟಿನಿ. ಏಯ್ ಲವರ್ ಬಾಯ್ ಯಾಕೋ ಗೈಸ್ ನೋಡಿ ಎಲ್ಲ ಒಂದೇ ಕಡೆ ಕೂತವ್ರೆ. ಎಲ್ಲರಿಗೂ ಒಂದೇ ಕಡೆ ಸೀಟ್ ಇಟ್ಕೊಟ್ಬಿಟ್ಟಿದ್ದೀನಿ. ನಾನೇನು ಇಟ್ಕೊಡ್ಲಿಲ್ಲ, ಬುಕ್ಕಿಂಗ್ ಮಾಡಿರೋದೇ ಬಂದೈತೆ. ನೀನ್ ಯಾಕೆ ನಾಚ್ಕತಿಯಲ್ಲ ಯಾವಾಗ್ಲೂ? ಯಾಕೆ ನಾಚ್ಕತಿಯಲ್ಲ ಹಿಂಗೆ? ಮದುವೆ ಆಗೋದ ಕಣಕ ನಿಂಗೆ ಅಲ್ಲಿ ನಾಚ್ಕತಿಯಲ್ಲಕ? ಎಲ್ಲ ಕೂತಾರ ಗೈಸ್. ಗೈಸ್ ಇವಾಗ ಒಂದು ಇನ್ಸಿಡೆಂಟ್ ಆಯ್ತು. ಏನಾಯ್ತು ಗೊತ್ತಾ? ಇವ್ರು ಬಂದಿದ್ದಾ, ಮಂಗಳಮುಖಿಯವ್ರು ಬಂದಿದ್ರಾ? ಇವ್ನ ನೋಡ್ಬಿಟ್ಟೆ ಈ ಬೇಬಿ ಏನಂದ್ರಲ್ಲ ಅವ್ರು ಏನಂದ್ರಲ್ಲ? ಇವ್ನು ಯಾಕೋ ಅವ್ರ ನಂಬರ್ ಬ್ಲಾಕ್ ಮಾಡ್ಬಿಟ್ಟವನಂತೆ. ಬೇಸ್ ಆಮೇಲೆ ಇನ್ನೊಂದೇನು ಗೊತ್ತಾ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಗೊತ್ತಾ? ಇವ್ನು ಮಂತ್ರಾಲಯಕ್ಕೆ ಹೋಯ್ತವನೆ ಅಂತ ಗೊತ್ತಾಯ್ತು ಅವ್ರಿಗೆ. ಅದು ಹೆಂಗ್ ಗೊತ್ತಾಯ್ತು ಅಂತ ಗೊತ್ತಾಗಿಲ್ಲ ನನಗೆ. ಗೆಸ್ ಮಾಡಿದ್ರು ಅನ್ಕೋತೀರಾ? ಗೆಸ್ ಮಾಡಿರ್ಬೋದಾ? ಹಾಂ ಅದೆಲ್ಲ ಅವಳು ತಮಾಷೆ ಮಾಡ್ತಾ ಇರೋದು ಗೈಸ್. ಅದು ತಮಾಷೆ ಮಾಡಿ ಗೈಸ್. ಇವ್ರಿಗೆಲ್ಲ ನೋಡಿ ಎಮರ್ಜೆನ್ಸಿ ಎಕ್ಸಿಟ್ ಸಿಕ್ಬಿಡೈತೆ. ಯಾವ್ದು ಮವ? ಅದು S4 ಮವ. S2 ನೋಡು ಮವ. S4 ಅಲ್ಲಿ ನಾವು ಇಷ್ಟು ಜನ ಕೂತ್ಕೋಬಹುದು. 6 ಜನ ಅಲ್ಲೂ ಕುತ್ಕೋಬಹುದು. S2 ನೋಡು. S2 ನೋಡು ನೀನು. 17, 18, 19, 20, 21, 22 ಕರೆಕ್ಟ್ ಕೂತ್ಕೋಬಹುದು S4 ಅಲ್ಲಿ. S2 ನೋಡು. ಸೇಮ್ ಇದೆಯಾ? ಅಲ್ಲೂ ಹಂಗೆ ಇದೇ ತರ ಸಿಗ್ತದೆ ಅಷ್ಟೇ. ನಮ್ಮ ಮಾವ ಸೀಟಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡೋರು. ಅದು 75, 76, ಅದು ಎಷ್ಟು? 78. ಅದೇ ಇದು ಇವಾಗ ಹೋಗಿದ್ದಲ್ಲ ಅದು. ಇನ್ನೊಂದು ಐತೆ ನೋಡು, ಇನ್ನೊಂದು ಕಳ್ಸೇನಲ್ಲ, ಅದು ಓಪನ್ ಮಾಡು. ಅದು ಎಷ್ಟು ನೇಯ? ಇದು ಎಷ್ಟು? ಹಾ ಅದೇ ಇದ್ರದ್ದು ಇವಾಗ ಕೂತಿರೋದು. 25, 26, 27, 28 ಇಲ್ಲಿ ಐತಲ್ಲ. 27, 28, 29, 30 ಇಲ್ಲಿ ಐತಲ್ಲ ಅಪ್ ಟು 29, 30. ಹಾ 30 ಗಂಟೆ ನಮ್ದು. 32 ನಮ್ದು. 32 ಅಂದ್ರೆ ಇದು. ಅದೇ 31 ಹಂಗಿದ್ರೆ 32 ಹಾ 32 ನಮ್ದೇ. 31 ಅಲ್ಲಿ ಶಿಫ್ಟ್ ಮಾಡಿಸ್ಬಿಡೋದು ಬಿಡು ಗೈಸ್. ಇಲ್ಲಿ ಇದು ಒಂದೇ ಒಂದು ಸೀಟು ಮಿಸ್ ಆಗ್ಬಿಟ್ಟಿದೆ. 31 ಸೀಟ್ ನಂಬರು. ಇನ್ನು ಮಿಕ್ಕಿದ್ದೆಲ್ಲ ನಮ್ದೇನೆ. ಸೊ 31, 25 ಏನಾದ್ರು ಬಂದ್ರೆ 25 ತಗೊಂಡೋಗಿ 75 ಮಾಡ್ಬಿಡೋದು ಅವ್ರಿಗೆ. ಹಾ ಅದಕ್ಕೆ ಗೈಸ್ ಇವಾಗ ಇಷ್ಟೊತ್ತು ಎಲ್ಲ ಚಿಟ್ ಚಾಟ್ ಮಾಡ್ಕೊಂಡು ಆಯ್ತು. ಈಗ ಎಲ್ಲ ಊಟದ ಟೈಮು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ. ಇದು ಮಸಾಲೆ ರೊಟ್ಟಿ ನಮ್ಮ ಕವಿತಕ್ಕ ಮಾಡಿರೋದು. ನಿನ್ನೆ ತಾನೇ ಮಾಡಿರೋದು. ಇವರಿಬ್ರು ಮಾಡಿರೋದು ಗೈಸ್. ನೀನ್ ಮಾಡಿಲ್ಲ? ನಿಮ್ದು ಕೈ ಏಟಾಗಿತ್ತಲ್ವಾ? ಸೊ ಗೈಸ್ ಅವ್ರ ಕೈ ಏಟಾಗಿತ್ತು, ಇವ್ರು ಒಬ್ಬರೇ ಮಾಡಿರೋದು. ಮಸಾಲೆ ರೊಟ್ಟಿ ಇವ್ರು ಮಾಡಿರೋದು. ಆಮೇಲೆ ಚಪಾತಿ ನಮ್ಮಮ್ಮವ್ರು ಮಾಡಿರೋದು ಗೈಸ್. ನಮ್ಮಮ್ಮವ್ರು ಚಪಾತಿ ಮಾಡಿರೋದು. ನಮ್ಮಮ್ಮ, ನಮ್ಮ ಅತ್ತಿಗೆ, ಅವ್ರ ಅಕ್ಕ ಅವ್ರು ಸೇರಿ ಎಲ್ಲ ಇಲ್ಲಿ ನೋಡಿ. ಮತ್ತೆ ಇದು ದೋಸೆ ಬಂದ್ಬಿಟ್ಟು ನಮ್ಮ ಅಜ್ಜಿಯವ್ರ ಮನೆ. ಇವರು ಈ ಅತ್ತೆ ಮಾಡಿರೋದು. ನನಗೆ ಇಲ್ಲೇ 3 ಜನ ಅತ್ತಿದ್ದೀರವ್ರಲ್ಲಪ್ಪ. ಬಟ್ ಯಾರು ಹೆಣ್ಣು ಕೊಡಕ್ಕೆ ರಿಜೆಕ್ಟ್ ಮಾಡ್ತಾವ್ರ ಅಷ್ಟೇ ಗೈಸ್. ಬಾಳು ಹಿಂಗಾಗೈತೆ. ಸೊ ಇವಾಗ ಎಲ್ಲರೂ ಟಾಟಾ ಬಾಬಾಯ್ ಗಯಾ ಎಲ್ಲಾನು ಕಟ್ ಮಾಡ್ತೀನಿ. ಸೊ ಗೈಸ್ ಎಲ್ಲರೂ ಊಟ ಮಾಡ್ತಾವ್ರೆ. ಇವಾಗ ನನ್ನ ಫ್ರೆಂಡು ಮೆಜೆಸ್ಟಿಕಲ್ಲಿ ಬರ್ತಾನೆ. ಮೆಜೆಸ್ಟಿಕ್ ಬಂದಮೇಲೆ ಅವನ್ನ ಕರ್ಕೊಂಡು ನಾನು ಅವನ ಜೊತೆ ಊಟ ಮಾಡಬೇಕು ಗೈಸ್. ಅವನಿಗೆ 1 ಲೀಟ್ರ್ ಮೊಸರು ತಗೊಂಬ ಅಂತ ಹೇಳಿದ್ದೀನಿ. ಅವನೇನೋ ಎಡವಟ್ ಮಾಡ್ತಾನೆ ಅಂತ ಅನ್ನಿಸ್ತೈತೆ ನನಗೆ. 1 ಲೀಟ್ರ್ ಫುಲ್ ಮೊಸರು ತಂದ್ಬಿಡ್ತಾನೆ. ನೋಡೋಣ ಅವನು ಅಷ್ಟು ಇಂಟೆಲಿಜೆಂಟ್ ಆದ್ರೆ ಅರ್ಧ ಲೀಟ್ರದ್ದು 2 ತರ್ತಾನೆ. ಫೋನ್ ಮಾಡಪ್ಪ ನೋಡೋಣ. ಹೆಂಗೈತೆ ಮಾವ? ಮಸಾಲ ರೊಟ್ಟಿ, ಚಪಾತಿ, ಖಾರ, ಉಪ್ಪೆಸರು ಖಾರ, ಮೊಸರು ಇರ್ಬೇಕಿತ್ತ? ಮೊಸರು ಗೈಸ್ ತಗೊಂಬನ್ನಿ ಅಂತಂದ್ರೆ ನಾವು ಮರ್ತ್ಬಿಟ್ಟಿದ್ದು. ಸೊ ಮೊಸರು ಮೆಜೆಸ್ಟಿಕಲ್ಲಿ ತರಬೇಕು. ಇವಾಗ ಬಿಟ್ಟಿದ್ದೀವಿ. ಇನ್ನೊಂದು 2-3 ಸ್ಟಾಪ್ ಅಷ್ಟೇ ಗೈಸ್. ಸೊ ಮೆಜೆಸ್ಟಿಕ್ ಹೋದ್ಮೇಲೆ ನನ್ನ ಫ್ರೆಂಡ್ ಬರ್ತಾನೆ. ಮೊಸರು ಇಸ್ಕೊಂಡ್ಬಿಟ್ಟು ನಾವು ಆಮೇಲೆ ತಿಂತೀವಿ ಮೊಸರು ಗೈಸ್. ನಾವು ಮೆಜೆಸ್ಟಿಕ್ಗೆ ಬಂದಾಯ್ತು. ನನ್ನ ಫ್ರೆಂಡಿಗೆ ಬಾ ಅಂತ ಹೇಳಿದ್ದೀನಿ ಗೈಸ್. ಅವ್ನು ಇನ್ನೂ ಬಂದಿಲ್ಲ. ಏನು ಹೊಟ್ಟೆಗೆ ಅನ್ನ ತಿಂತಾನೆ ಏನು ತಿಂತಾನೆ ಕಾಣೆ ಗೈಸ್. ಇವಾಗ ಕಾಲ್ ಮಾಡಿದ್ರೆ ವಿಧಾನಸೌಧದ ಹತ್ರ ಅವನು ಎಂತ ಫೋನ್ ಮಾಡ್ತಾವನು. ನಮ್ಮ ಮಾವ ಇಲ್ಲಿ ನೀರು ತುಂಬಿಸಕ್ಕೆ ಬಂತು. ಸೊ ನೀರು ತುಂಬಿಸ್ತೈತೆ. ಏನಂತ ನೀರು ಇಲ್ಲೇ ಇಟ್ಕೊಳ್ಳೋದು. ಹ್ಞೂ ಇದೆ ಫಿಲ್ಟ್ರದು. 50 ರೂಪಾಯಿ ಅಂತ. ಇದಕ್ಕೇನು ಕಣ 50 ರೂಪಾಯಿ ಅಣ್ಣ? 5 ರೂಪಾಯಿಗೆ 20 ಲೀಟ್ರ್ ಕೊಡ್ತಾರಲ್ಲ ಅಣ್ಣ. ಎಲ್ಲೈತೆ ಹೇಳು? ಆಯ್ತು ಹೋಗ್ಲಿ. ಅದೆಲ್ಲ ಐತೆ ಹೇಳು? ಅದು ಬಿಡು. ಎಲ್ಲೈತೆ ಹೇಳು? 20 ರೂಪಾಯಿ 5 ರೂಪಾಯಿಗೆ 20 ಲೀಟ್ರ್ ಕೊಡ್ತಾರಲ್ಲ ಅದೆಲ್ಲ ಐತೆ ಬಿಡು. ನೆಕ್ಸ್ಟ್ ಸ್ಟೇಷನಲ್ಲಿ ಇಟ್ಕೊಂಡ್ರೆ ಆಯ್ತು ನೋಡಿ. ಇವನಿಗೆ 50 ರೂಪಾಯಿ ಕೊಟ್ಟು ಗೈಸ್. ಇದೊಂದು 10 ಲೀಟ್ರ್ ಇದು ತುಂಬಿಸೋಕ್ಕೆ 50 ರೂಪಾಯಿ ಅಂತೆ. ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ ಗೈಸ್. ನನ್ನ ಮಗ ಇವಾಗ ಇನ್ನ ಮೆಜೆಸ್ಟಿಕ್ ಎಂಟ್ರೆನ್ಸ್ ಅಲ್ಲಿ ಇವನು ಅಂತ ಹೇಳ್ತಾವನೆ. ಇದು ನೋಡಿದ್ರೆ ಇನ್ನು 5 ನಿಮಿಷ ನಿಲ್ಲಿಸ್ತದೆ.
ಏನು ಮಾಡೋದು, ಯಾವಾಗ ನೋಡಿದ್ರು ಹಿಂಗೆ ಲೇಟ್ ಮಾಡ್ತಾರೆ ಗೈಸ್. ಏನು ಮಾಡೋಕ್ಕಾಗಲ್ಲ, ಅವ್ನು ಬರಲಿಲ್ಲ ಅಂದ್ರೆ ಬಿಟ್ಬಿಟ್ಟು ಹೋಯ್ತಾರೆ. ಅದೇನೇನು ಮಾಡೋಕ್ಕಾಗ್ತದೆ, ಏನು ಮಾಡೋಂಗಿಲ್ಲ. ಫೋನ್ ಮಾಡಿದ್ರೆ ಬರ್ತಾ ಇದ್ದೀನಿ ಅಂತ. ಇನ್ನೂ ಬಂದಿಲ್ಲ ಕಣಮ್ಮ. ಅವಾಗಲೇ ಬಾ ಅಂತ ಹೇಳಿನಿ, ಬಾರ ಅಂತಂದ್ರೆ ಸುಮ್ಮನೆ ಫೋನ್ ಮಾಡಿದೆ ಬರ್ತೀನಿ ಅಂದ. ಏನು ಮಾಡ್ತಾವನ ಏನೋ ಒಟ್ಟಾಗ ಅದು ಏನಪ್ಪ ಗೊತ್ತಿಲ್ಲ. ನೋಡಿ ಗೈಸ್, ಹಿಂಗೆ ನಮ್ಮ ಫ್ರೆಂಡ್ಸ್ಗಳ ಪರಿಸ್ಥಿತಿ. ರಾಜ್ಕುಮಾರ ಬಂದವ ನೋಡಿ ಗೈಸ್. ರಾಜ್ಕುಮಾರ ಬಂದ. ಯಾಕಂಗೆ ಹೊಡೆದಿ ಅಂತ ಕೇಳಿ. ಇವತ್ತೇನೋ ಟ್ರೈನ್ ಮಿಸ್ ಆಗಿರೋ ಏನು ಮಾಡ್ತಿದ್ದೆ ಇವನಿಗೆ ನಾಳಿಕೆ ನಮ್ಮ ಅಜ್ಜಿ ಕತೆಯ ನಾಳಿಕೆ ಹೆಂಗ್ ಬಂದಿದ್ದ? ಟ್ರೈನ್ ಬರ್ತಿದೆ ಕಣ. ಸಪ್ರೇಟ್ ಬುಕ್ ಮಾಡ್ಕೊ ಬರ್ಬೇಕಾಗದ ಅವನು. ನೋಡಿ ಗೈಸ್, ಯಾವಾಗ್ಲೂ ಹಿಂಗೆ ಲೇಟ್ ನನ್ನ ಮಗ. ಇವತ್ತು ಟ್ರೈನ್ ಜಸ್ಟ್ ಮಿಸ್ ಆಗ್ತಿತ್ತು. ಬೋರ್ಡ್ ಬಂದವನೇ, ದೇವ್ರೆಲ್ಲ ಕಿತ್ಕೊಂಬತ್ತೈತೆ. ಹಂಗೆ ಯಾವಾಗ್ಲೂ ಹಂಗೆ. ಯಾವಾಗ ಕಾಲ್ ಮಾಡಿದೀನಿ ಟ್ರೈನ್ ಮೆಜೆಸ್ಟಿಕ್ ಬಂದಿದ್ದ ತಕ್ಷಣ ವಿಧಾನಸೌಧದಲ್ಲಿ ಗೂಬನ ಹಾಕೊಡ್ಕ ಹಂಗೆ. ನೋಡಿ ಊಟ ಮಾಡೋಣ, ಕೈ ತೊಳ್ಕೊ ಬಾ ಗೈಸ್. ಇವಾಗ ಇವ್ನು ಬರ್ಲಿ ಅನ್ಬಿಟ್ಟು ಊಟ ಮಾಡಿರ್ಲಿಲ್ಲ. ಇವ್ನು ಬಂದವನೇ ಪಾಪ, ಇವಾಗ ಹೊಟ್ಟೆ ಹಸ್ತೈತೆ. ಊಟ ಮಾಡೋಣ ಬರ್ರಿ. ಬರೋ ರಾಜ್ಕುಮಾರ್ ಬಾ. ಏನ್ ತಂದಿದ್ಯಾ? ಮೊಸರು ತರ ಕೇಳಿದೆ. ಮೊಸರು ತಂದಿದ್ಯಲ್ಲ? 1 ಲೀಟರ್ ತಾಬಾ ಅಂತ ತಾನೇ ಹೇಳಿದ್ದು. ಒಂದ್ ಹೇಳಿದ್ದು ಕೇಳು, ಒಂದ್ ಹೇಳಿದ್ದು ನಾನು. ಒಂದ್ ಪ್ಯಾಕೆಟ್ ಅಂತೆ. ಬಾ ಆಯ್ತು, ಊಟ ಮಾಡೋಣ ಗೈಸ್. ಇವಾಗ ಮೊಸರು ತಂದವನೇ. ಹೊಟ್ಟೆ ಬೇರೆ ಊಟ ಮಾಡೋಣ ಫಸ್ಟ್, ಹೊಟ್ಟೆ ಹಸ್ತದೆ. ಬರೋ ಊಟ, ಕೈ ತೊಳ್ಕೊಂಬರಮ್ಮ, ಕುತ್ಕೊಳ್ಳಮ್ಮ. ಚಲೋ ಗೈಸ್. ಧರ್ಮಾವರಂಗೆ ಆನ್ ದ ವೇ ಬರ್ತಾ ಇದ್ದು. ಧರ್ಮಾವರಂಗೆ ಬರುವಾಗ ನಮ್ಮ ಮಾವ ಬಾ ಇಸ್ಪೀಟ್ ಆಡೋಣ ಅಂತಂತು. ಇಸ್ಪೀಟ್ ಆಡಕ್ಕೆ ಹೋದೆ, ಕಾರ್ಡ್ಸ್ ಆಡ್ದೆ, 80 ರೂಪಾಯಿ ಸೋತೆ. 80 ರೂಪಾಯಿ ಸೋತ್ಬಿಟ್ಟೆ. ನಮ್ಮ ಮಾವ ಇವಾಗ ಅಲ್ಲೆಲ್ಲ ಏನೋ ತರಕ್ಕೆ ಹೋಗೋರೆ. ಇವ್ರಿಗೆಲ್ಲ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮೊಸರು ಅದು ಇದು ಎಲ್ಲ ತಂದ್ಕೊಟ್ಟೆ ಗೈಸ್. ಈಗ ನೈಟ್ ಊಟ ಹೊಡಿತಾವ್ರೆ. ಸೊ ಎಲ್ಲರೂ ನೈಟ್ ಊಟ ಹೊಡೆದೊಟ್ಟು ಪಾಚ್ಕೊಂಡ್ಬಿಡ್ತಾರೆ. ಇಲ್ಲ, 80 ರೂಪಾಯಿ ಸೋತೆ ನಾನು. ನಮ್ಮ ಮಾವ ಗೆಲ್ತಿ 80 ರೂಪಾಯಿ ಬರ್ಲಿಲ್ಲ, ಗೆಳಿಸ್ತಿ 80 ರೂಪಾಯಿ. ನಾನು ಸೋತೆ. ಸುಮ್ಮನೆ ಕೂತಿದ್ದನ್ನು ಕರೆದ್ಬಿಟ್ಟು ಆಡ್ಸೋದೆ. 80 ರೂಪಾಯಿ ಸೋತ್ಬಿಟ್ಟೆ. 80 ರೂಪಾಯಿ ಸೋತೆ ಗೈಸ್, 80 ರೂಪಾಯಿ ಸೋತೆ. ತರಕೋಗದೆ. ಸೊ ಈಗ ನಮ್ಮ ಮಾವರು ಇವ್ರಿಗೆಲ್ಲ ಏನೇನು ಬೇಕು ಫೆಸಿಲಿಟಿಗೆ ಹೋಗವ್ರೆ. ನಾವು ಈಗ ಮೊಸರು ಗಿಸ್ರೆಲ್ಲ ಅಂತ ಅನ್ಕೊಟ್ಟ. ಈಗ ತಿನ್ನಕ್ಕೆ ಎಲ್ಲ ರೆಡಿ ಆಯ್ತವ್ರೆ. ಗಬ ಬಂದು ತಿನ್ಬಿಡ್ದೆ ಇವಾಗೆಲ್ಲ. ಅಲ್ಲಿ ಮೇಲ್ಗಡೆ ಕೂತಾರ ನೋಡ್ರಿ. ಬರ್ರಿ ಕೆಳಗೆ ಬರ್ರಿ. ಇದೀಗ ಝೂಮ್ ಮಾಡ್ತೀನಿ. ಮುಸುಡಿ ನೋಡಿ ಹೇಳ್ದೆ ಮುಸುಡಿಯ. ಸೊ ಎಲ್ಲ ತಿನ್ನಕ್ಕೆ ರೆಡಿ ಆಗವ್ರೆ. ನಾನು ಏನೋ ಕಿರ್ನಾರ್ ಜಾಗಕ್ಕೆ ಏನೋ ಇರೋ ಬಿಡ್ಕೋತಾರೆ ಅಂತಾರಲ್ಲ ಗೈಸ್, ಹಂಗಾಯ್ತು. ಸುಮ್ಮನೆ ಫನ್ ಆಗಿ ಆಡ್ತಾ ಇದ್ದೋ. ಎಲ್ಲರೂ ಇವರೆಲ್ಲ ಸೇರ್ಕೊಂಡು 10 ರೂಪಾಯಿ ಕಟ್ಕೊಂಡು ಆಡಿ ಅಂತ ಅಂದ್ರು. 10 ರೂಪಾಯಿ ಕಟ್ಕೊಂಡು 80 ರೂಪಾಯಿ ಸೋತ್ಬಿಟ್ಟೆ. ನಮ್ಮ ಅಮ್ಮಂಗೆ ಹೇಳಿರೋದಕ್ಕೆ ನಮ್ಮ ಅಮ್ಮ ನಗ್ತಾವೆ. ಅಮ್ಮ 80 ರೂಪಾಯಿ ಸೋತ್ಬಿಟ್ಟೆ ಕಣಮ್ಮ. ನೀವು ಆಡಿರಾ ಗೈಸ್? ಅಂದ್ರೆ ಏನು ಶೆಕೆ ಐತೆ ಗೈಸ್ ಇಲ್ಲಿ, ಯಪ್ಪ ನೆಕ್ಸ್ಟ್ ಲೆವೆಲ್ ಶೆಕೆ. ಸೊ ಈಗ ಧರ್ಮಾವರಂ ರೈಲ್ವೆ ಸ್ಟೇಷನ್. ಬೇಕಾ? ನಾನು ಕುಡಿಯೋಕ್ಕಿಲ್ಲ. ನಾನು ಟೀ ಕಾಫಿ ಏನೂ ಕುಡಿಯಲ್ಲ. ಇವ್ರದ್ದು ಯಾವುದು ಗೈಸ್ ಟೇಸ್ಟ್ ಇದು? ಅಮ್ಮ ಊಟ ಮಾಡೋ ಟೈಮಾಗ ಯಾರು ಟೀ ಕುಡ್ದಾರ? ಊಟ ಬೇಡ? ಓ, ನೀನು ಅದಕ್ಕೆ ಜೀರೋ ಫಿಗರ್ ಮೇಂಟೈನ್ ಮಾಡ್ತಾವ್ರೆ ಗೈಸ್. ಅದಕ್ಕೆ ಊಟ ತಿನ್ನೋಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಇವಾಗ ಆಲ್ರೆಡಿ ಅರೌಂಡ್ ಟೈಮ್ ಎಷ್ಟು ನೋಡಿದ್ವಿ? 8:26 ಆಗಿದೆ. ಸೊ ಇನ್ನೇನು ಅರೌಂಡ್ 12:15ಗೆಲ್ಲ ನಾವು ರೀಚ್ ಆಗ್ತೀವಿ. 12:15 ರೀಚ್ ಆದರೆ ಅಲ್ಲಿಂದ ರೂಮ್ ಬುಕ್ ಮಾಡಿದ್ದೀವಲ್ಲ, ಅಲ್ಲಿಗೆ ಹೋಗ್ಬೇಕು. ಸೊ ಹೋಗೋಷ್ಟೊಳಗೆ ಮಿಡ್ನೈಟ್ 1:30 ಆಗುತ್ತೆ. ಹೋಗ್ಬಿಟ್ಟು ನಿದ್ದೆ ಮಾಡಿ ಚೆನ್ನಾಗಿ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಅಲ್ಲಿಂದ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಸಂಜೆ ಟ್ರೈನ್ ಹತ್ಬೇಕು. ಗೈಸ್ ಇವ್ನು ಪಲಾವ್ ಬೇಕು ಅಂದ್ಬಿಟ್ಟು ತರ್ಸ್ಕೊಳಕ್ ಹೋಗಿದ್ದ ಪಾಪ. ಪಲಾವ್ ಸಿಕ್ಕಿಲ್ಲ. ಇಡೀ ಸ್ಟೇಷನಲ್ಲಿ ಹುಡ್ಕಾಡೋರು ಪಾಪ, ಪಲಾವ್ ಸಿಕ್ಕಿಲ್ಲ ಅವನಿಗೆ. ಅಂದ್ರೆ ನಾನು 80 ರೂಪಾಯಿ ಗೆದ್ಬಿಡಲ್ಲಮ್ಮ ನೀನು. 80 ರೂಪಾಯಿ ಗೆದ್ಬಿಡಲ್ಲಮ್ಮ ನೀನು. ಆಟ ಅಂತ್ಯಾ? 80 ರೂಪಾಯಿ ಗೆದ್ಬಿಡ್ತು ಗೈಸ್. ಗೇಮ್ ಇಸ್ ಗೇಮ್. 80 ರೂಪಾಯಿ ಸೋತಿದ್ದೀನಿ. ಗೇಮ್ ಇಸ್ ಗೇಮ್. ಇಲ್ಲಮ್ಮ, ಆಟ ಆದ್ಮೇಲೆ ಆಟ. ನಿಂದು ಆಟ, ನಂದು ಆಟ. ಸೊ ಬನ್ನಿ ಗೈಸ್, ಇವಾಗ ಇವನಿಗೆ ಪಾಪ ಪಲಾವ್ ತಿನ್ಬೇಕು ಅಂತ ಆಸೆ ಮಾಡ್ದ. ಬಂದು ಹುಡುಕ್ತವ್ರೆ ಪಾಪ, ಪಲಾವ್ ಎಲ್ಲೂ ಸಿಗ್ತಾನೆ ಇಲ್ಲ. ಸೊ ಮಚ ವಿಷ್ಣು, ನಿನಗೆ ಚಪಾತಿ ಮತ್ತೆ ಏನದು ಚಟ್ನಿ ಪುಡಿನ ಗತಿ ಕಡದ್ ಬಾ ನನಗೂ ನಿನಗೂ. ಗೈಸ್ ಇವ್ನು ಪಲಾವ್ ಎಲ್ಲ ಹುಡುಕೊಂಡು ಇಡೀ ಸ್ಟೇಷನ್ ಹುಡ್ಕಾಡ್ದ. ಬಟ್ ನೋಡಿದ್ರೆ ಪಲಾವೇ ಇವನ ಹತ್ರಕ್ಕೆ ಬಂದ್ಬಿಟ್ಟೈತೆ. ಇಲ್ಲ ವಿಷು, ಪಲಾವ್ ಹುಡ್ಕೊಂಡು ಸ್ಟೇಷನ್ ಎಲ್ಲ ಹುಡ್ಕಾಡ್ದೆ, ಕೊನೆಗೂ ಪಲಾವ್ ನಿನ್ನ ಹತ್ರ ಹುಡುಕಬತ್ತಲ್ಲ. ಎಷ್ಟಣ್ಣ? 70 ಕೊಟ್ಟೆ. ಹಾಂ ಓಕೆ ಆಯ್ತು.
ಅದೃಷ್ಟ ಅಂದ್ರೆ ನಿಂದು ಕಳ್ಳ. ಇಡೀ ಸ್ಟೇಷನ್ ಎಲ್ಲ ಹುಡ್ಕಾಡ್ಕೊಂಡ್ ಬಂದ್ಬಿಟ್ಟು ಪಲಾವ್. ಈ ಕಡೆ ಜರ ನೋಡು, ಆ ಕಡೆ ನೋಡು, ಈ ಕಡೆ ಜರ ನೋಡು. ಆಯ್ತು ಆಯ್ತಮ್ಮ. ನಿನ್ನ ಮಾತಾಡ್ತಾ ಅಲ್ಲಿ ಕಾಲು ತೊಡ್ದೆ ನಾನು. ಎಲ್ಲ ತಿಂತಾವ್ರೆ, ಎಲ್ಲ ತಿಂತಾವ. ಯಾಕೆ ನೀವಿನ್ನ ತಿಂತಲ್ಲ? ಲೇಟ್. ಹಾ, ಇವ್ರು ನೋಡಿ, ಇವರು ಶೇರಿಂಗ್ ಇಸ್ ಕೇರಿಂಗ್ ಅಂತ ಇಬ್ರು ಒಟ್ಟಿಗೆ ಒಂದೇ ಪ್ಲೇಟಲ್ಲಿ. ಯಪ್ಪ, ನಾಗವಲ್ಲಿಗಿನ ಹೆಚ್ಚಾಗಿದೆ ಕಣೆ ಇಲ್ಲಿ. ಖಾಲಿ ಪಲಾವ್ ಅಂದ್ರೆ ಫುಲ್ ಖಾಲಿ ಪಲಾವ್. ಜಯಮ್ಮ ಜಯಮ್ಮ. ಇವರು ತಿಂತವ್ರೆ, ಇವರು ತಿಂತವ್ರೆ. ಎಬ್ರಿಸ್ತೀನಿ ಎಬ್ರಿಸ್ತೀನಿ ಅವ್ರು ಲೇಟ್ ಆಗಿ ತಿನ್ನೋದು. ಮೇಡಮ್ ಅವರೇ, ಖಾಲಿ ಪ್ಲೇಟು, ಖಾಲಿ ಪ್ಲೇಟು. ಇಲ್ಲಿ ನೋಡಿ ಕರಣ್ ಹೆಂಗ್ ಮನ್ಕೊಂಡ. ನನಗೆ ಪ್ಲೇಟ್ ಇದ್ರೆ ಕುಡಿ ಕುಡಿ ಕುಡಿ, ಪ್ಲೇಟ್ ಕುಡಿ. ಇದೆಲ್ಲ ಊಟ ಮಾಡು. ಆಗಲ್ವಲ್ಲ. ಇದೆಲ್ಲ ರಾಜ್ಕುಮಾರ್ ಅವನಿಂದ ಮನಿಕೊಂಡ ಗೈಸ್. ಅವನು ನನ್ನ ಜೊತೆ ಊಟ ಮಾಡೋದು. ನನ್ಬಿಟ್ಟು ಅವ್ನು ತಿನ್ನಲ್ಲ. ಸೊ ಅವ್ನು ಎದ್ಮೇಲೆ ಪಾಪ ಅವನ ಜೊತೆ ಊಟ ಮಾಡ್ಬೇಡವಾ. ಸೊ ಸದ್ಯಕ್ಕೆ ಇವರೆಲ್ಲ ತಿಂತಾರೆ. ಸಕ್ಸಸ್ಫುಲಿ ಮಂತ್ರಾಲಯಂ ರೋಡಿಗೆ ಬಂದಾಯಿತು. ನಮ್ಮ ಮನೆಯವರೆಲ್ಲ ಒಬ್ಬೊಬ್ಬರಾಗಿ ಇಳಿತಾವ್ರೆ. ಎಲ್ಲ ನಿದ್ದೆ ಹೊಡೆದವ್ರೆ ಚೆನ್ನಾಗಿ. ಜೈ ಡಾರ್ಲಿಂಗು, ನಿನ್ನ ಕಣ್ಣು ನೋಡಿದ್ರೆ ಹೇಳ್ತೀನಿ ಅರ್ಧಂಬರ್ಧ ನಿದ್ದೆ ಆಗದೆ ಅಂತವ. ತೀರ್ಗೋ ಈ ಕಡೆ. ಚಲ ನೋಡ್ರಿ ಗೈಸ್, ಲಗೇಜ್ ಎಲ್ಲ ಎತ್ಕೊಂಡು ನೋಡಿ ಇಲ್ಲಿ ಮಂತ್ರಾಲಯಂ ರೋಡಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಈಗ ಆಟೋ ಹಿಡ್ಕೊಂಡು ಹೋಟೆಲ್ ಬುಕ್ ಮಾಡಿದ್ದೀವಲ್ವಾ, ಮಂತ್ರಾಲಯಂ ರೋಡ್ ಮೀನ್ ದೇವಸ್ಥಾನದ ಹೋಟ್ಲು ಬುಕ್ ಮಾಡಿದ್ದೀವಲ್ಲ, ಸೊ ಅಲ್ಲಿಗೆ ಹೋಗ್ಬೇಕು. ಈ ಪಾಪು ಅಂತೂ ಪಾಪ ಅರ್ಧ ರಾತ್ರಿ ಗೆದ್ಬಿಟ್ಟು ಅಳ್ತಾವಳೆ ಪಾಪ. ಅವ್ರಿಗೆ ಸಮಾಧಾನ ಮಾಡಿ ಮಾಡಿ ಸಾಕಾಯ್ತು. ಹಾಂ, ನೀವೇ ಕಲ್ತಿದ್ದೀರಿ. ಅಳ್ತಾ ಇಲ್ಲ ಗೈಸರು, ಮಕ ತೊಳೆದಿರೋದು. ನಮ್ಮ ಅಮ್ಮನ ಅರ್ಧಂಬರ್ಧ ಕಂಡುಬಿಡ್ತೈತೆ. ಸೊ ಇವಾಗ ಇವರೆಲ್ಲರನ್ನೂ ಕರ್ಕೊಂಡು ನಾವು ದೇವಸ್ಥಾನ ಅಂದರೆ ರೂಮ್ಗೆ ಹೋಗೋ ಟೈಮ್. ಗೈಸ್, ಇವ್ರನ್ನೆಲ್ಲ ರೈಲ್ವೆ ಸ್ಟೇಷನಿಂದ ಟೆಂಪೋ ಮಾಡಿಕೊಂಡು ಎತ್ತಾಕೊಂಡು ಈಗ ರೂಮ್ ಹತ್ರಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲೊಂದು ಗ್ಯಾಂಗ್ ಇಲ್ಲಿ ಹೋಗ್ತೈತೆ, ಇಲ್ಲಿ ಶಿಷ್ಯ ಇಲ್ಲವನೇ. ಇವರು ಇನ್ನೊಂದು ಗ್ಯಾಂಗ್ ಇಲ್ಲಿ ಬರ್ತೈತೆ. ಬಾ ಬಾ, ಆಯಿತು ಹೋಗ್ಲಿ ಬಾ, ನಾಚ್ಕೊಂಬೇಡ. ಇವ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ನಡಿ CR ಅಂತ ಐತಲ್ಲ, ಅಲ್ಲಿ ನಡಿ. ಈಗ ಅದನ್ನ ಆನ್ಲೈನ್ ಬುಕ್ ಮಾಡಿದ್ದು ಅಂತ ಹೇಳ್ತಲ್ಲ ಗೈಸ್. ಆನ್ಲೈನ್ ಬುಕ್ ಮಾಡಿರೋ ರೆಸಿಪ್ಟ್ನ ತೊಗೊಂಡೋಗಿ ಅವ್ರಿಗೆ ತೋರಿಸ್ಬೇಕು. ಅವ್ರಿಗೆ ತೊಗೊಂಡೋಗಿ ತೋರಿಸಿದ್ರೆ ಅವರು ನಾವು ಯಾವುದನ್ನು ಬುಕ್ ಮಾಡಿದ್ದೀವಲ್ಲ ಆ ರೂಮ್ದು ಕೀ ಕೊಡ್ತಾರಂತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಈಗ ಸ್ಟೇ ಮಾಡಬೇಕು ಸದ್ಯಕ್ಕೆ. ಸೊ ಸದ್ಯಕ್ಕೆ ಇವತ್ತಿಗೆ ವ್ಲಾಗ್ ಇಷ್ಟು ಗೈಸ್. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ. ನಾನು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ನನಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್.